ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ಸತೀದೇವಿಯ ಅಗ್ನಿಪ್ರವೇಶವೆಂಬ 4ನೆಯ ಅಧ್ಯಾಯಕ್ಕೆ ಸ್ವಾಗತ. ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ, ಏತಾವದುಕ್ತ್ವಾ ವೀರರಾಮ ಶಂಕರಃ ಪತ್ನ್ಯಂಗನಾಶಂ ಹ್ಯುಭಯತ್ರ ಚಿಂತಯನ್ ಸುಹೃದ್ದಿ ದ್ರಕ್ಷು ಪರಿಶಂಕಿತ ಭವ ನಿಷ್ಕ್ರಾಮತಿ ನಿರ್ವಿಶತಿ ದ್ವಿಧಾಸಸ. ಸತೀದೇವಿಗೆ ಇಷ್ಟು ಹಿತವಚನಗಳನ್ನು ಹೇಳಿ ಶಂಕರನು ಸುಮ್ಮನಾದನು. ಆಕೆಯು ದಕ್ಷನ ಮನೆಗೆ ಹೋಗಲಿ ಅಥವಾ ತಡೆಯಲ್ಪಟ್ಟು ತನ್ನ ಮನೆಯಲ್ಲೇ ಉಳಿದುಕೊಳ್ಳಲಿ, ಈ ಎರಡರಲ್ಲಿ ಏನೇ ಆದರೂ ತನ್ನ ಆ ಪತ್ನಿಯ ಪ್ರಾಣತ್ಯಾಗವೋ ಆಗಿಯೇ ಆಗುವುದೆಂದು ಆತನು ಚಿಂತಿಸಿದನು. ಇತ್ತ ಕಡೆ ಸತೀದೇವಿಯು ಬಂಧುಗಳನ್ನು ನೋಡೋಣವೆಂದು ಹೊರಗೆ ಹೋಗುವುದು ಮತ್ತು ಸ್ವಾಮಿಯಾದ ಶಂಕರನು ಕ್ರುದ್ಧನಾಗದಿರಲಿ ಎಂದು ಹಿಂದಿರುಗುವುದು. ಹೀಗೆ ಯಾವ ನಿಶ್ಚಯಕ್ಕೂ ಬರಲಾಗದೆ ಆಕೆಯ ಮನಸ್ಸು ತೂಗಾಡುತ್ತಿದ್ದಿತು. ತನ್ನ ಪ್ರೀತಿಯ ಬಂಧು ಬಳಗದವರನ್ನು ನೋಡಬೇಕೆಂಬ ಇಚ್ಛೆಗೆ ಭಂಗ ಒದಗಿದ್ದರಿಂದ ಸತೀದೇವಿಗೆ ತುಂಬಾ ಖೇದವಾಯಿತು. ಬಂಧು ಪ್ರೇಮದಿಂದ ಅಳುತ್ತಾ ಕಣ್ಣೀರು ಸುರಿಸುತ್ತಾ ಆಕೆಯು ಕಡು ದುಃಖದಲ್ಲಿ ಮುಳುಗಿದಳು. ಕೋಪದಿಂದ ಗಡಗಡನೆ ನಡುಗುತ್ತಾ ಆಕೆಯು ತನ್ನ ಆ ಅಪ್ರತಿಮನಾದ ಪತಿಯನ್ನು ಕೋಪದಿಂದ ಸುಡುವಳೋ ಎಂಬಂತೆ ದುರದುರನೆ ನೋಡತೊಡಗಿದಳು. ನಿಟ್ಟುಸಿರು ಬಿಡುತ್ತಾ ಸ್ತ್ರೀ ಸಹಜವಾದ ಅವಿವೇಕಕ್ಕೆ ಒಳಗಾಗಿ ಶೋಕದಿಂದಲೂ ಕೋಪದಿಂದಲೂ ಸಂತಾಪಗೊಂಡ ಮನಸ್ಸಿನಿಂದ ಆಕೆಯು ತನಗೆ ಪರಮ ಪ್ರೇಮದಿಂದ ಶರೀರದ ಅರ್ಧ ಭಾಗವನ್ನೇ ಕೊಟ್ಟಿದ್ದ ಸಜ್ಜನ ಪ್ರಿಯನಾದ ಆ ಪತಿದೇವನನ್ನು ಬಿಟ್ಟು ತವರು ಮನೆಯ ಕಡೆಗೆ ಹೊರಟೇ ಬಿಟ್ಟಳು. ಹಾಗೆ ಒಡತಿಯು ಒಬ್ಬಂಟಿಗಳಾಗಿ ಧಡಧಡನೆ ಹೋಗುತ್ತಿರುವುದನ್ನು ಕಂಡು ಮಹಾದೇವನ ಪರಿವಾರಕ್ಕೆ ಸೇರಿದ ಮಣಿಮಂತ, ಮದ ಮುಂತಾದ ಸಾವಿರಾರು ಮಂದಿ ಸೇವಕರು ಭಗವಂತನ ವಾಹನವಾದ ವೃಷಭವನ್ನು ಮುಂದಿಟ್ಟುಕೊಂಡು ಇನ್ನೂ ಅನೇಕ ಪಾರ್ಷದರನ್ನು ಯಕ್ಷರನ್ನು ಜೊತೆಯಲ್ಲಿ ಕರೆದುಕೊಂಡು ನಿರ್ಭಯರಾಗಿ ಮಹಾವೇಗದಿಂದ ಆಕೆಯನ್ನು ಹಿಂಬಾಲಿಸಿದರು. ಅವರು ಸತೀದೇವಿಯನ್ನು ವೃಷಭದ ಮೇಲೆ ಕುಳ್ಳಿರಿಸಿ ಆಟದ ಅರಗಿಳಿ, ಚೆಂಡು, ಕನ್ನಡಿ, ಕಲಶ, ಕಮಲ, ಬೆಳ್ಗೊಡೆ, ಚಾಮರ, ಮಾಲೆಗಳೇ ಮುಂತಾದ ರಾಜಚಿಹ್ನೆಗಳನ್ನು ತೆಗೆದುಕೊಂಡು ಶಂಖ, ಕೊಳಲು, ದುಂದುಬಿಗಳೇ ಮುಂತಾದ ವಾದ್ಯಗಳನ್ನು ಬಾರಿಸುತ್ತಾ ಗೌರವದಿಂದ ಕರೆದುಕೊಂಡು ಹೋದರು. ಹಾಗೆ ಪ್ರಯಾಣ ಮಾಡಿದ ಸತೀದೇವಿಯು ತನ್ನ ಸಮಸ್ತ ಸೇವಕರೊಡನೆ ದಕ್ಷನ ರಮಣೀಯವಾದ ಯಜ್ಞಶಾಲೆಯನ್ನು ಪ್ರವೇಶಿಸಿದಳು. ಅಲ್ಲಿ ಬ್ರಹ್ಮರ್ಷಿಗಳು, ದೇವತೆಗಳು ಎಲ್ಲೆಡೆಗಳಲ್ಲಿಯೂ ನೆರೆದಿದ್ದರು. ಋತ್ವಿಜರು ಗಂಭೀರವಾದ ವೇದಘೋಷವನ್ನು ಮಾಡುತ್ತಾ ಮಂತ್ರೋಚ್ಚಾರಣೆಯ ವೈಖರಿಯಲ್ಲಿ ಸ್ಪರ್ಧಿಸುತ್ತಿದ್ದರು. ಯಜ್ಞಾಂಗವಾದ ಮೃತ್ತಿಕೆಗಳು, ಮರಗಳು, ಕಬ್ಬಿಣ, ಚಿನ್ನ, ದರ್ಭೆ ಮತ್ತು ಚರ್ಮಗಳಿಂದ ರಚಿತವಾದ ಯಜ್ಞಪಾತ್ರೆಗಳು ಶಾಸ್ತ್ರವಿಧಿಗೆ ತಕ್ಕ ಶಿಸ್ತು ಸಿಂಗಾರಗಳಿಂದ ಅಳವಡಿಸಲ್ಪಟ್ಟಿದ್ದವು. ಸತೀದೇವಿಯು ಆ ಯಜ್ಞಶಾಲೆಯನ್ನು ಹೊಕ್ಕಾಗ ಯಜ್ಞದ ಯಜಮಾನನಾಗಿದ್ದ ತಂದೆ ದಕ್ಷನು ಆಕೆಯನ್ನು ತಿರಸ್ಕಾರದಿಂದ ಕಂಡನು. ಅದನ್ನು ಕಂಡು ಆತನಿಗೆ ಹೆದರಿದ ಇತರರು ಆಕೆಯನ್ನು ಆದರಿಸಲಿಲ್ಲ. ತಾಯಿ ಮತ್ತು ಸೋದರಿಯರು ಮಾತ್ರ ಆಕೆಯನ್ನು ಕಂಡು ಸಂತೋಷಗೊಂಡು ಪ್ರೀತ್ಯಾದರಗಳಿಂದ ಆಲಂಗಿಸಿಕೊಂಡರು. ಆದರೂ ತಂದೆಯು ಅಪಮಾನ ಮಾಡಿದ್ದರಿಂದ ಖೇದಗೊಂಡ ಆಕೆಯು ಸೋದರಿಯರ ಕುಶಲ ಪ್ರಶ್ನೆಯ ಸವಿಮಾತುಗಳನ್ನಾಗಲಿ ತಾಯಿ, ಚಿಕ್ಕಮ್ಮ, ದೊಡ್ಡಮ್ಮಂದಿರು ಗೌರವಪೂರ್ವಕವಾಗಿ ಕೊಟ್ಟ ಬಳುವಳಿಗಳನ್ನಾಗಲಿ ಶ್ರೇಷ್ಠವಾದ ಆಸನವನ್ನಾಗಲಿ ಯಾವುದನ್ನು ಸ್ವೀಕರಿಸಲಿಲ್ಲ. ಮಹಾದೇವಿಯಾದ ಸತೀದೇವಿಗೆ ಯಜ್ಞಮಂಟಪದಲ್ಲಿ ತಿರಸ್ಕಾರವಾದದ್ದು ಮಾತ್ರವಲ್ಲದೆ ಆಕೆಯ ಪತಿಗೂ ಅಪಚಾರವಾಗಿತ್ತು. ಹಾಗೆ ಭಗವಂತನಾದ ತನ್ನ ಪತಿಯಾದ ರುದ್ರನಿಗೆ ಯಜ್ಞದಲ್ಲಿ ಭಾಗವನ್ನೇ ಕೊಡದೆ ದೊಡ್ಡ ದೈವಾಪಚಾರ ನಡೆಸಿದುದನ್ನು ಕಂಡು ದೇವಿಯ ಕ್ರೋಧ ಜ್ವಾಲೆ ಭುಗಿಲೆದ್ದಿತು. ಇಡೀ ಲೋಕವನ್ನೇ ಕೋಪಾಗ್ನಿಗಿಂದ ಸುಟ್ಟು ಹಾಕುವಳೋ ಎಂಬಂತೆ ಆಕೆಯು ಆವೇಶದಿಂದ ಕೆರಳಿದಳು. ಶಿವದ್ವೇಷಿಯಾಗಿ ಧೂಮಗತಿಗೆ ಒಯ್ಯುವ ಕರ್ಮಗಳ ಅಭ್ಯಾಸದಿಂದ ದುರಹಂಕಾರಿಯಾದ ಆ ದುಷ್ಟನಾದ ದಕ್ಷನನ್ನು ಒಡನೆಯೇ ಸಂಹರಿಸಲು ಶಿವನ ಭೂತಗಣಗಳು ಸಿದ್ಧವಾದವು. ಆದರೆ ಸತೀದೇವಿಯು ತನ್ನ ತೇಜಸ್ಸಿನಿಂದ ಅವರನ್ನು ತಡೆಗಟ್ಟಿ ಜಗತ್ತೆಲ್ಲವೂ ಕೇಳುವಂತೆ ಕೋಪಾವೇಶದಿಂದ ತೊದಲುವ ಬಿರುನುಡಿಗಳಿಂದ ತಂದೆಯಾದ ದಕ್ಷನನ್ನು ಸಂಬೋಧಿಸಿ ಹೇಳಿದಳು, ನಯಸ್ಯ ಲೋಕೆ ಸ್ಥ್ಯತಿಶಾಯನ ಪ್ರಿಯ ಸ್ಥತಾ ಪ್ರಿಯೋ ದೇಹ ಭೃತಾಂ ಪ್ರಿಯಾತ್ಮನಃ ತಸ್ಮಿನ್ ಸಮಸ್ತಾತ್ಮನಿ ಮುಕ್ತ ವೈರಕೆ ಋತೆ ಭವಂತಂ ಕತಮಃ ಪ್ರತೀಪಯೇತ್. ಎಲೈ ದುರಹಂಕಾರಿಯಾದ ತಂದೆಯೇ, ಜಗದೀಶ್ವರನಾದ ಶಂಕರನ ಮಹಿಮೆಯನ್ನು ನೀನೇನು ಬಲ್ಲೆ? ಆತನಿಗೆ ಮಿಗಿಲಾದವರು ಲೋಕದಲ್ಲಿ ಯಾರೂ ಇಲ್ಲ. ಎಲ್ಲ ದೇಹಿಗಳಿಗೂ ಪ್ರಿಯವಾಗಿರುವ ಆತ್ಮ ಸ್ವರೂಪನು ಅವನು. ಸಮದರ್ಶನನಾದ ಆತನಿಗೆ ಯಾವನು ಪ್ರಿಯನೂ ಅಲ್ಲ, ಅಪ್ರಿಯನೂ ಅಲ್ಲ.
ಯಾವ ಪ್ರಾಣಿಗಳಲ್ಲೂ ವೈರವಿಲ್ಲದ ಶಾಂತ ಮೂರ್ತಿಯು ಆತನು. ಅಂತಹ ಮಹಾತ್ಮನನ್ನು ನಿನ್ನೊಬ್ಬನ ಹೊರತಾಗಿ ಬೇರೆ ಯಾವನು ತಾನೇ ವಿರೋಧಿಸಿಯಾನು? ದೋಷಾನ್ ಪರೇಶಾಂ ಹಿ ಗುಣೇಶು ಸಾಧವೋ ಗೃಹಂತಿ ಕೇಚಿನ್ನ ಭವಾದೃಶ ದ್ವಿಜ ಗುಣಾಂಶ್ಚ ಪಲ್ಗೂನ್ ಬಹುಲೀಕರಿಷ್ಣವೋ ಮಹತ್ತಮಾಸ್ತೇಷ್ಟ ವಿದದ್ಭವಾನಘಂ. ಎಲೈ ದ್ವಿಜನೆ, ನಿನ್ನಂತಹವರು ಯಾವಾಗಲೂ ಇತರರ ಗುಣಗಳಲ್ಲೂ ದೋಷವನ್ನೇ ಎಣಿಸುತ್ತಾರೆ. ಆದರೆ ಸಾಧುಗಳು ಹಾಗೆ ಮಾಡುವುದಿಲ್ಲ. ಕೆಲವು ಸಾಧುಗಳು ಗುಣದೋಷಗಳೆರಡನ್ನೂ ಗ್ರಹಿಸುತ್ತಾರೆ. ಉತ್ತಮೋತ್ತಮರಾದ ಸಾಧು ಶ್ರೇಷ್ಠರು ಇತರರಲ್ಲಿ ದೋಷಗಳನ್ನು ನೋಡುವುದೇ ಇಲ್ಲ. ಅಷ್ಟೇ ಅಲ್ಲ, ಅವರಲ್ಲಿರುವ ಅಲ್ಪ ಸ್ವಲ್ಪ ಗುಣಗಳನ್ನೇ ಅತ್ಯಧಿಕವನ್ನಾಗಿ ಭಾವಿಸಿ ಸಂತೋಷ ಪಡುತ್ತಾರೆ. ಆದರೆ ನೀನು ಅಂತಹ ಶ್ರೇಷ್ಠತಮರಾದ ಮಹಾತ್ಮರಲ್ಲೂ ಅಪರಾಧವನ್ನು ಎಸಗಿದ್ದೀಯೇ, ಅವರಲ್ಲೂ ದೋಷಾರೋಪಣೆ ಮಾಡಿದ್ದೀಯೇ. ನಾಶ್ಚರ್ಯಮೇತದದ್ಯ ಸತ್ಸು ಸರ್ವದಾ ಮಹದ್ವಿನಿಂದ ಕುಣಪಾತ್ಮವಾದಿಷು ಶೇರ್ಷ್ಯಂ ಮಹಾಪುರುಷಪಾದಪಾಂ ನಿರಸ್ತ ತೇಜಸ್ಸು ತದೇವ ಶೋಭನಂ. ಶವ ಸಮಾನವಾಗಿರುವ ಈ ಜಡದೇಹವನ್ನೇ ಆತ್ಮವೆಂದು ಸದಾ ಭಾವಿಸುವ ದುಷ್ಟರು ಅಸೂಯೆಯಿಂದ ಮಹಾತ್ಮರನ್ನು ಸದಾ ನಿಂದಿಸುತ್ತಿದ್ದರೂ ಅದರಲ್ಲಿ ಅಚ್ಚರಿಯೇನಿಲ್ಲ. ಆ ಮಹಾತ್ಮರು ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದಿಲ್ಲ. ಆದರೆ ಆ ಸಾಧು ಶ್ರೇಷ್ಠರ ಪಾದ ಧೂಳಿಯೇ ದುಷ್ಟರ ತೇಜಸ್ಸನ್ನು ನಾಶಪಡಿಸಿ ಬಿಡುವುದು. ಆದುದರಿಂದ ಮಹಾಪುರುಷರ ನಿಂದೆಯಂತಹ ನೀಚ ಕಾರ್ಯವು ಆ ದುಷ್ಟ ಪುರುಷರಿಗೆ ಮಾತ್ರವೇ ಶೋಭೆಯನ್ನು ತರುತ್ತದೆ, ಸಹಜ ಗುಣವಾಗುತ್ತದೆ. ಯದ್ವ್ಯಯಕ್ಷರಂ ನಾಮ ಗಿರೇರಿತಂ ನೃಣಾಂ ಸಕೃತ್ಪ್ರಸಂಗಾದಗಮಾನಿ ಆಶು ಹಂತಿ ತತ್ ಪವಿತ್ರ ಕೀರ್ತಿಂ ತಮಲಂಕ್ಯ ಶಾಸನಂ ಭವಾನಹೋ ದ್ವೇಷ್ಟಿ ಶಿವಂ ಶಿವೇತರಃ. ಯಾವನ ಶಿವ ಎಂಬ 2 ಅಕ್ಷರಗಳ ನಾಮಧೇಯವು ಪ್ರಾಸಂಗಿಕವಾಗಿ ಒಂದು ಬಾರಿ ಬಾಯಿಂದ ಬಂದರೂ ಮನುಷ್ಯರ ಸಮಸ್ತ ಪಾಪಗಳು ಒಡನೆಯೇ ನಾಶ ಹೊಂದುತ್ತವೆಯೋ, ಯಾವನ ಆಜ್ಞೆಯನ್ನು ಮತ್ತಾರೂ ಉಲ್ಲಂಘಿಸಲಾರರೋ ಅಂತಹ ಪವಿತ್ರ ಕೀರ್ತಿಯಾದ ಪರಮೇಶ್ವರನನ್ನೇ ನೀನು ದ್ವೇಷಿಸುತ್ತಿರುವೆಯಲ್ಲ. ಅಯ್ಯೋ, ಮಂಗಳಮಯನಾದ ಶಿವನನ್ನು ದ್ವೇಷಿಸುವ ನೀನು ಅಶಿವನೇ, ಅಂದರೆ ಅಮಂಗಳನೇ ಸರಿ. ಯತ್ಪಾದ ಪದ್ಮಂ ಮಹತಾಂ ಮನೋಲಿಭಿರ್ನಿಷೇವಿತಂ ಬ್ರಹ್ಮರಸಾಸವಾರ್ಥಿಭಿಃ ಲೋಕಸ್ಯ ಯದ್ವರ್ಷತಿ ಚಾಶಿಷೋರ್ಥಿನಸ್ತಸ್ಮೈ ಭವಾನ್ ಬೃಹ್ಯತಿ ವಿಶ್ವಬಂಧವೇ. ಯಾವನ ಪಾದಾರವಿಂದಗಳನ್ನು ಮಹಾಪುರುಷರ ಮನಸ್ಸೆಂಬ ಮಧುಕರಗಳು ಬ್ರಹ್ಮಾನದ ರಸವನ್ನು ಸವಿಯುವುದಕ್ಕಾಗಿ ನಿರಂತರವಾಗಿ ಸೇವೆ ಮಾಡುತ್ತವೆಯೋ, ಮತ್ತು ಯಾವನ ಪಾದಾರವಿಂದಗಳು ಸಕಾಮರಾಗಿ ಸೇವಿಸುವ ಭಕ್ತರಲ್ಲಿಯೂ ಪ್ರಸನ್ನವಾಗಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸುತ್ತವೆಯೋ, ಅಂತಹ ವಿಶ್ವಬಂಧುವಾದ ಶಿವ ಭಗವಂತನಲ್ಲಿ ವೈರವನ್ನು ಸಾಧಿಸುತ್ತಿರುವೆಯಲ್ಲ. ಕಿಂವಾ ಶಿವಾಖ್ಯಮಶಿವಂ ನ ವಿದುಸ್ತ್ವದನ್ಯೇ ಬ್ರಹ್ಮಾದಯಸ್ತಮವಕೀರ್ಯ ಜಟಾಶ್ಮಶಾನೆ ತನ್ಮಾಲ್ಯ ಭಸ್ಮ ನೃಕಪಾಲ್ಯ ವಸತ್ ಪಿಶಾಚೈರ್ಯೇ ಮೂರ್ಧಭಿರ್ಧದತಿ ತಚ್ಚರಣಾವಸೃಷ್ಟಾಂ. ಈತನು ಹೆಸರಿಗೆ ಮಾತ್ರ ಶಿವನು, ಆದರೆ ರೂಪ, ಗುಣ, ವೇಷ ಇತ್ಯಾದಿಗಳಲ್ಲೆಲ್ಲ ಈತನು ಅಶಿವನೇ, ಅಮಂಗಳನೇ ಆಗಿದ್ದಾನೆ ಎಂದು ನೀನು ಶಿವನನ್ನು ನಿಂದಿಸಿದೆಯಲ್ಲ. ನೀನು ಹೇಳಿದ ಈ ತತ್ವವು ನಿನ್ನನ್ನು ಹೊರತು ಬಹುಶಃ ಬೇರೆ ಯಾವ ದೇವತೆಗಳಿಗೂ ತಿಳಿದಿಲ್ಲವೆಂದು ಕಾಣುತ್ತದೆ. ಅದಕ್ಕೆ ಬ್ರಹ್ಮಾದಿ ದೇವತೆಗಳು ಸ್ಮಶಾನದಲ್ಲಿರುತ್ತಾ ಮನುಷ್ಯರ ತಲೆ ಬುರುಡೆಗಳ ಮಾಲೆ, ಚಿತಾಭಸ್ಮ ಮತ್ತು ಮೂಳೆಗಳನ್ನು ಧರಿಸಿ ಜಟೆಗಳನ್ನು ಕೆದರಿಕೊಂಡು ಭೂತ ಪಿಶಾಚಗಳೊಡನೆ ವಾಸ ಮಾಡುವ ಭಗವಂತನಾದ ಪರಶಿವನ ಪಾದಗಳಿಂದ ಉದುರಿದ ನಿರ್ಮಾಲ್ಯವನ್ನು ತಮ್ಮ ತಲೆಯಲ್ಲಿ ಧರಿಸಿಕೊಳ್ಳುತ್ತಾರೆ. ಕರ್ಣೋಪಿ ಧಾಯ ನಿರಯಾದ್ಯದಕಲ್ಪಯೀಶೆ ಧರ್ಮ ವಿತರ್ಯ ಶ್ರೇಣಿಭಿರ್ನೃಭಿರಸ್ಯಮಾನೆ ಚಿಂಧ್ಯಾತ್ ಪ್ರಸಹ್ಯ ಋಷತೀಮಸತೀಂ ಪ್ರಭುಶ್ಚೆ ಜಿಹ್ವಾಮಸೂನಪಿ ತತೋ ವಿಸೃಜೇತ್ಸ ಧರ್ಮ. ಧರ್ಮ ಮರ್ಯಾದೆಯನ್ನು ರಕ್ಷಿಸುವ ಪೂಜ್ಯನಾದ ತನ್ನ ಸ್ವಾಮಿಯನ್ನು ಯಾವನಾದರೂ ನಿರಂಕುಶವಾದ ವ್ಯಕ್ತಿಯು ನಿಂದೆ ಮಾಡಿದ್ದೆ ಆದರೆ ಏನು ಮಾಡಬೇಕು ಎಂದರೆ, ತನಗೆ ಇಚ್ಛೆ ಇದ್ದರೆ ಆ ದುಷ್ಟನನ್ನು ಶಿಕ್ಷಿಸಬೇಕು. ಆ ಶಕ್ತಿ ಇಲ್ಲದಿದ್ದರೆ
ಕಿವಿಗಳನ್ನು ಮುಚ್ಚಿಕೊಂಡು ಅಲ್ಲಿಂದ ಹೊರಟು ಹೋಗಬೇಕು. ಸಾಮರ್ಥ್ಯವಿದ್ದ ಪಕ್ಷದಲ್ಲಿ ಆ ದುಷ್ಟನನ್ನು ಬಲಾತ್ಕಾರದಿಂದ ಹಿಡಿದು ಅಮಂಗಳವಾದ ನುಡಿಗಳನ್ನಾಡುತ್ತಿರುವ ಆತನ ಕೆಟ್ಟ ನಾಲಿಗೆಯನ್ನು ಕತ್ತರಿಸಿ ಹಾಕಬೇಕು. ಆ ಪಾಪವನ್ನು ತಡೆಗಟ್ಟುವುದಕ್ಕಾಗಿ ತನ್ನ ಪ್ರಾಣವನ್ನು ತೊರೆಯಲು ಸಿದ್ಧನಾಗಿರಬೇಕು. ಇದೇ ಧರ್ಮ ಸೂಕ್ಷ್ಮವು. ಅತಸ್ತವೋತ್ಪನ್ನಮಿದಂ ಕಲೇವರಂ ನ ಧಾರಯಿಷ್ಯೆ ಶಿತಿಕಂಠಗರ್ಹಿಣಃ ಜಗ್ದಸ್ಯ ಮೋಹಾದ್ದಿ ವಿಶುದ್ಧಿಮಂತಸೋ ಮನ್ಭಸೋ ಜಗ್ದಸ್ಯ ಮೋಹಾದ್ಯ ವಿಶುದ್ಧಿಮಂಧಸೋ ಜುಗುಪ್ಸಿತಸ್ಯೋದ್ಧರಣಂ ಪ್ರಚಕ್ಷತೆ. ಅಪ್ಪ, ನೀನು ಭಗವಂತನಾದ ನೀಲಕಂಠನನ್ನೇ ನಿಂದಿಸುತ್ತಿರುವೆ. ಆದುದರಿಂದ ನೀನು ಜನ್ಮ ಕೊಟ್ಟಿರುವ ಈ ದೇಹವನ್ನು ಇನ್ನು ಇರಿಸಿಕೊಳ್ಳುವುದಿಲ್ಲ. ಯಾವುದಾದರೂ ನಿಂದಿತವಾದ ಪದಾರ್ಥಗಳನ್ನು ತಿಳಿಯದೆ ತಿಂದುಬಿಟ್ಟರೆ ಅದನ್ನು ವಮನ ಅಥವಾ ವಿರೇಚನದ ಮೂಲಕ ಹೊರಕ್ಕೆ ತಳ್ಳಿಬಿಡಬೇಕು. ಹಾಗೆ ಮಾಡಿದರೆ ತಾನೇ ಶುದ್ಧಿಯಾಗುವುದು ಎಂದು ತಿಳಿದವರು ಹೇಳುತ್ತಾರೆ. ನ ವೇದವಾದಾನನುವರ್ತತೆ ಮತಿಃ ಸ್ವ ಏವ ಲೋಕೆ ರಮತೋ ಮಹಾಮುನೇಃ ಯಥಾ ಗತಿರ್ದೇವ ಮನುಷ್ಯಯೋ ಪೃಥಕ್ತ್ವ ಏವ ಧರ್ಮೇ ನ ಪರಂ ಕ್ಷಿಪೆ ಸ್ಥಿತಃ. ನೀನು ವೈರಾಗ್ಯ ಧರ್ಮದಲ್ಲಿರುವ ಪರಶಿವನನ್ನು ನಿಂದೆ ಮಾಡಿರುವುದು ಖಂಡಿತವಾಗಿಯೂ ಸರಿಯಲ್ಲ. ತಮ್ಮ ಆತ್ಮಸ್ವರೂಪವೆಂಬ ಲೋಕದಲ್ಲೇ ಸದಾ ರಮಿಸುತ್ತಿರುವ ಮಹಾಮುನಿಗಳ ಮನಸ್ಸು ವೇದಗಳಲ್ಲಿರುವ ವಿಧಿ ನಿಷೇಧ ರೂಪವಾದ ಕರ್ಮಕಾಂಡದ ವಾಕ್ಯಗಳನ್ನು ಅನುಸರಿಸುವುದಿಲ್ಲ. ದೇವತೆಗಳ ಮತ್ತು ಮನುಷ್ಯರ ಗತಿಗಳಲ್ಲಿ ಭೇದವಿದೆಯಲ್ಲವೇ? ಹಾಗೆಯೇ ಜ್ಞಾನಿ ಮತ್ತು ಅಜ್ಞಾನಿಗಳ ಸ್ಥಿತಿಗತಿಗಳಲ್ಲೂ ಭೇದವಿರುತ್ತದೆ. ಆದ್ದರಿಂದ ಮನುಷ್ಯರು ತಮ್ಮದೇ ಆದ ಪ್ರವೃತ್ತಿ ಅಥವಾ ನಿವೃತ್ತಿ ಧರ್ಮದ ಮಾರ್ಗದಲ್ಲಿ ತಾವು ಇರುತ್ತಿದ್ದರೂ ಇನ್ನೊಬ್ಬರ ಮಾರ್ಗವನ್ನು ಜರಿಯಬಾರದು. ಕರ್ಮ ಪ್ರವೃತ್ತಂಚ ನಿವೃತ್ತಮಪ್ಯರ್ಥಂ ವೇದೇ ವಿವಿಚ್ಯೋಭಯ ಲಿಂಗಮಾಶ್ರಿತಂ ವಿರೋಧಿ ತದ್ಯೌಗ ಪದೈಕ ಕರ್ತರಿ ದ್ವಯಂ ತಥಾ ಬ್ರಹ್ಮಣಿ ಕರ್ಮ ನೃಚ್ಛತಿ. ಪ್ರವೃತ್ತಿ ಮಾರ್ಗ ಅಂದರೆ ಯಜ್ಞ ಯಾಗಾದಿ ಕರ್ಮಗಳ ಮಾರ್ಗ ಮತ್ತು ನಿವೃತ್ತಿ ಮಾರ್ಗ ಅಂದರೆ ಶಮ ದಮಾದಿ ರೂಪವಾದ ಅಧ್ಯಾತ್ಮ ಮಾರ್ಗ. ಈ ಎರಡು ಪ್ರಕಾರದ ಧರ್ಮಗಳು ಸರಿಯಾಗಿವೆ. ವೇದಗಳಲ್ಲಿ ಅವುಗಳಿಗೆ ಬೇರೆ ಬೇರೆ ಅಧಿಕಾರಿಗಳನ್ನು ಹೇಳಿದೆ. ರಾಗಿಗಳಿಗೆ ಪ್ರವೃತ್ತಿ ಧರ್ಮವು, ವಿರಾಗಿಗಳಿಗೆ ನಿವೃತ್ತಿ ಧರ್ಮವು ಉಚಿತವಾದುದು. ಈ ಎರಡು ಧರ್ಮಗಳು ಪರಸ್ಪರ ವಿರುದ್ಧವಾಗಿರುವುದರಿಂದ ಎರಡೂ ಧರ್ಮಗಳನ್ನು ಒಬ್ಬನೇ ಮನುಷ್ಯನು ಏಕಕಾಲದಲ್ಲಿ ಆಚರಿಸಲಾಗದು. ಶ್ರೀ ಶಂಕರನಾದರೋ ಪರಬ್ರಹ್ಮನು, ಭಗವಂತನು. ಆತನಿಗೆ ಇವೆರಡರಲ್ಲಿ ಯಾವುದೇ ಪ್ರಕಾರದ ಕರ್ಮವನ್ನು ಆಚರಿಸುವ ಅವಶ್ಯಕತೆ ಇಲ್ಲ. ಮಾವಃ ಪದವ್ಯ ಪಿತರಸ್ಮದಾಸ್ಥಿತ ಯಾ ಯಜ್ಞಶಾಲಾಸು ನ ಧೂಮವರ್ತ್ಮಭಿಃ ತದ್ದನ್ನ ತೃಪ್ತ್ಯೈರ ಸುಭೃದ್ಯುರೀಢಿತ ಅವ್ಯಕ್ತ ಲಿಂಗ ಅವಧೂತ ಸೇವಿತಾಹ. ಅಪ್ಪ, ನೀನು ನನ್ನ ಪತಿಯನ್ನು ಭಾಗ್ಯಹೀನನೆಂದು ಭೋಗಹೀನನೆಂದು ದೂಷಿಸಿದೆಯಲ್ಲವೇ? ಆದರೆ ನಮಗೆ ಅಕ್ಷಯವಾದ ಭೋಗ ಭಾಗ್ಯಗಳಿವೆ. ವೈರಾಗ್ಯ ಚಕ್ರವರ್ತಿಗಳಾಗಿ ಗುರುತು ಸಿಕ್ಕದೇ ಇರುವ ಅವಧೂತರಾದ ಜ್ಞಾನಿಶ್ರೇಷ್ಠರು ಸೇವಿಸುವ ಒಳ ಆಳವಿಲ್ಲದ ಐಶ್ವರ್ಯದ ಭೋಗ ನಮ್ಮದು. ನಿಮಗೆ ಇಂತಹ ಐಶ್ವರ್ಯಗಳಾದರೂ ಎಲ್ಲಿಂದ ಬರಬೇಕು? ಯಜ್ಞಶಾಲೆಗಳಲ್ಲಿ ಸಿಕ್ಕುವ ಊಟದಿಂದ ತೃಪ್ತಿಪಡುವ ನಿಮ್ಮಂತಹ ಕೇವಲ ಕರ್ಮಠರಾದ ಉಂಡಾಡಿಗಳು ನಮ್ಮ ಅಕ್ಷಯವಾದ ಭಾಗ್ಯವನ್ನು ಹೇಗೆ ತಾನೇ ಹೊಗಳಿಯಾರು? ನೈತೇನ ದೇಹೇನ ಹರೇ ಕೃತಾಗಸೋ ದೇಹೋದ್ಭವೇನಾಲಮಲಂ ಕುಜನ್ಮನ ವ್ರೀಡಾ ಮಮಾಭೂತ್ ಕುಜನ ಪ್ರಸಂಗತ ಸ್ತಜ್ಜನ್ಮ ದಿಗ್ಧಿಗ್ಯೋ ಮಹತಾಮದ್ಯಕೃತ. ತಂದೆಯೇ, ನೀನು ಭಗವಂತನಾದ ಶಂಕರನಲ್ಲಿ ಅಪರಾಧ ಮಾಡಿದವನಾಗಿದ್ದೀಯೆ. ಅಂತಹ ನಿನ್ನ ಶರೀರದಿಂದ ಉಂಟಾಗಿರುವ ಈ ನಿಂದಾಯೋಗ್ಯವಾದ ದೇಹವನ್ನು ಇಟ್ಟುಕೊಂಡು ನಾನೇನು ಮಾಡಬೇಕು? ನಿನ್ನಂತಹ ದುರ್ಜನ ವ್ಯಕ್ತಿಯ ಸಂಬಂಧವನ್ನು ಹೊಂದಿರುವುದಕ್ಕಾಗಿ ನನಗೆ ನಾಚಿಕೆಯಾಗುತ್ತಿದೆ. ಮಹಾಪುರುಷರಲ್ಲಿ ಯಾವನು ಅಪರಾಧವನ್ನು ಎಸಗುತ್ತಾನೋ ಆತನಿಂದ ಉಂಟಾಗುವ ಜನ್ಮಕ್ಕೂ ಧಿಕ್ಕಾರವು. ಗೋತ್ರಂ ತ್ವದೀಯಂ ಭಗವಾನ್ ವೃಷಧ್ವಜೋ ದಾಕ್ಷಾಯಣೀತ್ಯಾಹ ಯದಾ ಸುದುರ್ಮನಾಹ ವ್ಯಪೇತ ನರ್ಮ ಸ್ಮಿತಮಾಶು ತದ್ಭ್ಯಹಂ
ವ್ಯುತ್ಸ್ರಕ್ಷ್ಯ ಏತತ್ ಕುಣಪಂ ತ್ವದಂಗಜಂ. ಭಗವಂತನಾದ ಶಿವನು ನಿನ್ನೊಡನೆ ನನಗಿರುವ ಸಂಬಂಧವನ್ನು ನೆನಪಿಸುತ್ತಾ ಹಾಸ್ಯಕ್ಕಾಗಿ ದಾಕ್ಷಾಯಿಣಿ ಅಂದರೆ ದಕ್ಷಕುಮಾರಿ ಎಂಬ ಹೆಸರಿನಿಂದ ನನ್ನನ್ನು ಕರೆದರೆ ಆಗ ನಾನು ನಗುವುದನ್ನು ಮರೆತು ನಾಚಿಕೆಯಲ್ಲೂ ದುಃಖದಲ್ಲೂ ಸಿಕ್ಕಿ ಹಾಕಿಕೊಳ್ಳುವೆನು. ಆದುದರಿಂದ ಅದಕ್ಕೆ ಮೊದಲೇ ನಾನು ನಿನ್ನ ಅಂಗದಿಂದ ಉತ್ಪನ್ನವಾಗಿ ಹೆಣಕ್ಕೆ ಸಮಾನವಾಗಿರುವ ಈ ದೇಹವನ್ನು ತೊರೆದು ಬಿಡುವೆನು. ಮೈತ್ರೇಯರು ಹೇಳುತ್ತಾರೆ, ಕಾಮ ಕ್ರೋಧಾದಿ ಅಂತಃಶತ್ರುಗಳನ್ನು ಗೆದ್ದಿರುವ ವಿದುರನೇ, ಸತೀದೇವಿಯು ಯಜ್ಞಮಂಟಪದಲ್ಲಿ ದಕ್ಷನಿಗೆ ಹೀಗೆ ಹೇಳಿ ಮೌನವಾಗಿ ಉತ್ತರ ದಿಕ್ಕಿಗೆ ತಿರುಗಿಕೊಂಡು ನೆಲದ ಮೇಲೆ ಕುಳಿತು ಬಿಟ್ಟಳು. ಶುದ್ಧಾಚಮನ ಮಾಡಿ ಹಳದಿ ಬಟ್ಟೆಯನ್ನು ಹೊದ್ದುಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡು ದೇಹತ್ಯಾಗ ಮಾಡುವ ಸಂಕಲ್ಪದಿಂದ ಯೋಗ ಮಾರ್ಗವನ್ನು ಹಿಡಿದಳು. ಯೋಗಾಸನದ ಸ್ಥೈರ್ಯವನ್ನು ಪಡೆದು ಪ್ರಾಣಾಯಾಮದ ಮೂಲಕ ಪ್ರಾಣ ಮತ್ತು ಅಪಾನವಾಯುಗಳನ್ನು ಸಮಗೊಳಿಸಿ ಮಣಿಪೂರವೆಂಬ ನಾಭಿಚಕ್ರದಲ್ಲಿ ನೆಲೆಗೊಳಿಸಿದಳು. ಉದಾನ ವಾಯುವನ್ನು ಆ ನಾಭಿಚಕ್ರದಿಂದ ಮೇಲಕ್ಕೆ ಎಬ್ಬಿಸಿ ಮೆಲ್ಲಗೆ ಬುದ್ಧಿಯೊಡನೆ ಅನಾಹತವೆಂಬ ಹೃದಯ ಚಕ್ರದಲ್ಲಿ ಸ್ಥಾಪಿಸಿದಳು. ಅನಂತರ ವಿಶುದ್ಧಿ ಎಂಬ ಕಂಠಚಕ್ರದ ದ್ವಾರದಿಂದ ಆ ಮಹಾಯೋಗಿನಿಯು ಅದನ್ನು ಆಜ್ಞಾ ಚಕ್ರವೆಂಬ ಭ್ರೂಮಧ್ಯ ಸ್ಥಾನಕ್ಕೆ ಒಯ್ದಳು. ಈ ರೀತಿಯಲ್ಲಿ ದಕ್ಷನಲ್ಲಿ ಕುಪಿತಳಾದ ಆ ಸಾಧ್ವೀಮಣಿಯು ಯಾವುದನ್ನು ಮಹಾಪುರುಷರಲ್ಲೂ ಮಹತ್ತಮನಾದ ಮಹಾದೇವನು ಹಲವು ಬಾರಿ ಅತ್ಯಂತ ಆದರದಿಂದ ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಳ್ಳುತ್ತಿದ್ದನೋ ಅಂತಹ ಪವಿತ್ರವಾದ ದೇಹವನ್ನು ತೊರೆಯಬೇಕೆಂದು ದೃಢವಾಗಿ ನಿಶ್ಚಯಿಸಿದವಳಾಗಿ ತನ್ನ ಎಲ್ಲ ಅಂಗಗಳಲ್ಲಿಯೂ ಅಗ್ನಿ ಜ್ವಾಲೆಯನ್ನು ಎಬ್ಬಿಸುವ ಅನಿಲಾಗ್ನಿಧಾರಣ ಎಂಬ ಯೋಗ ಧಾರಣೆಯನ್ನು ತಂದುಕೊಂಡಳು. ಬಳಿಕ ಶಾಪರಹಿತೆಯಾದ ಆ ದೇವಿಯು ತನ್ನ ಪತಿದೇವನಾದ ಜಗದ್ಗುರುವಾದ ಪರಶಿವನ ದಿವ್ಯ ಚರಣ ಕಮಲಗಳ ಮಕರಂದವನ್ನೇ ಧ್ಯಾನಿಸುತ್ತಾ ಬೇರೆಲ್ಲವನ್ನೂ ಮರೆತು ಬಿಟ್ಟಳು. ಒಡನೆಯೇ ಆಕೆಯ ಪರಿಶುದ್ಧವಾದ ದೇಹವು ಸಮಾಧಿಯಿಂದ ಉಂಟಾದ ಯೋಗಾಗ್ನಿಯಲ್ಲಿ ಸುಟ್ಟು ಹೋಯಿತು. ಆ ಅದ್ಭುತವನ್ನು ಕಂಡ ದೇವತೆಗಳು ಮಹರ್ಷಿಗಳು ಅಯ್ಯೋ ಎಂತಹ ಅನ್ಯಾಯವಾಯಿತು ಎಂದು ಹಾಹಾಕಾರ ಮಾಡಿದರು. ಅವರ ಆ ಕೋಲಾಹಲವು ಆಕಾಶದಲ್ಲೂ ಭೂಮಿಯಲ್ಲೂ ಎಲ್ಲೆಲ್ಲೂ ಹರಡಿತು. ಎಲ್ಲ ಕಡೆಗಳಿಂದಲೂ ಅಕಟ ಎಂತಹ ಅನಾಹುತವಾಯಿತು. ದಕ್ಷನ ದುಷ್ಟವಾದ ಆಚರಣೆಯನ್ನು ಕಂಡು ಕ್ರುದ್ಧಳಾಗಿ ದೇವಾಧಿದೇವನಾದ ಮಹಾದೇವನ ಪತ್ನಿಯು ಪ್ರಾಣವನ್ನೇ ತ್ಯಾಗ ಮಾಡಿಬಿಟ್ಟಳಲ್ಲ. ಈ ದಕ್ಷನಾದರೋ ಪ್ರಜಾಪತಿಯು ಚರಾಚರವಾದ ಜೀವಗಳೆಲ್ಲವೂ ಈತನ ಸಂತಾನಗಳೇ ಆಗಿವೆ. ಅದರಲ್ಲಿಯೂ ಈ ಸತೀದೇವಿಯು ಈತನ ಸಾಕ್ಷಾತ್ ಪುತ್ರಿಯು. ಇವಳು ಶುದ್ಧ ಹೃದಯಳು, ಸಾಧ್ವೀಮಣಿಯು, ಸದಾ ಸತ್ಕಾರಕ್ಕೆ ಯೋಗ್ಯಳಾದವಳು. ಆದರೂ ಈಕೆಯ ವಿಷಯದಲ್ಲಿ ಈ ದುಷ್ಟನು ಎಂತಹ ಅನಾದರವನ್ನು ತೋರಿದನು. ಅದರ ಫಲವಾಗಿ ಈಕೆಯು ಪ್ರಾಣವನ್ನೇ ತ್ಯಜಿಸಿಬಿಟ್ಟಳಲ್ಲ. ವಾಸ್ತವವಾಗಿಯೂ ಈ ದಕ್ಷನು ಕಠಿಣ ಹೃದಯನು, ಸೈರಣೆ ಇಲ್ಲದವನು, ಬ್ರಹ್ಮದ್ರೋಹಿಯೂ ಆಗಿದ್ದಾನೆ. ಈತನು ಇಡೀ ಜಗತ್ತಿನಲ್ಲಿ ಅಪಕೀರ್ತಿಯನ್ನು ಪಡೆಯುವನು. ಮಗಳಾದ ಸತೀದೇವಿಯು ಈತನ ಅಪರಾಧವನ್ನು ಸಹಿಸಲಾಗದೆ ಪ್ರಾಣತ್ಯಾಗ ಮಾಡಲು ಸಿದ್ಧಳಾದ ಸಮಯದಲ್ಲೂ ಈ ಶಿವದ್ರೋಹಿಯು ಈಕೆಯನ್ನು ತಡೆಯಲಿಲ್ಲವಲ್ಲ ಎಂಬ ಆಕ್ರೋಶದ ಧ್ವನಿಗಳು ಕೇಳಿಬರತೊಡಗಿದವು. ಜನರೆಲ್ಲರೂ ಹೀಗೆ ಹೇಳುತ್ತಿರುವಾಗ ಪರಶಿವನ ಪಾರ್ಶ್ವದ ಗಣಗಳು ತಮ್ಮ ಒಡತಿಯು ಹೀಗೆ ಅದ್ಭುತವಾಗಿ ಪ್ರಾಣತ್ಯಾಗ ಮಾಡಿದುದನ್ನು ಕಂಡು ಅತಿ ಕುಪಿತರಾಗಿ ಆಯುಧಗಳನ್ನು ಎತ್ತಿಕೊಂಡು ದಕ್ಷನನ್ನು ಕೊಂದು ಹಾಕಲು ಎದ್ದು ನಿಂತರು. ಅವರು ಹೀಗೆ ಮೇಲೆ ಬೀಳುತ್ತಿರುವುದನ್ನು ಕಂಡ ಭಗವಂತನಾದ ಭೃಗುಮುನಿಯು ದಕ್ಷಿಣಾಗ್ನಿಯಲ್ಲಿ ಯಜ್ಞಕಂಟಕಗಳನ್ನು ಧ್ವಂಸಗೊಳಿಸುವ ಯಜುರು ಮಂತ್ರಗಳಿಂದ ಹೋಮ ಮಾಡಿದನು. ಅಧ್ವರ್ಯವಾದ ಭೃಗುವು ಹೀಗೆ ಆಹುತಿ ಕೊಟ್ಟೊಡನೆಯೇ ಯಜ್ಞಕುಂಡದಿಂದ ಋಭುಗಳೆಂಬ ಸಾವಿರಾರು ಮಂದಿ ತೇಜಸ್ವಿಗಳಾದ ದೇವತೆಗಳು ಎದ್ದು ಬಂದರು. ಅವರು ತಪೋಬಲದಿಂದ ಸೋಮಪಾನ ಮಾಡುವ ಅಧಿಕಾರವನ್ನು ಸಂಪಾದಿಸಿದ್ದ ಅಥವಾ ಸೋಮಲೋಕವನ್ನು ಸಂಪಾದಿಸಿದ್ದ ಮಹಾಶಕ್ತಿ ಸಂಪನ್ನರಾದ ದೇವತೆಗಳು. ಅವರು ತಮ್ಮ ಉರಿಯುತ್ತಿರುವ ಕೊಳ್ಳಿಗಳೆಂಬ ಆಯುಧಗಳಿಂದ ತಮ್ಮನ್ನು ಆಕ್ರಮಿಸತೊಡಗಲು ಆ ಬ್ರಹ್ಮ ತೇಜಸ್ಸನ್ನು ತಡೆಯಲಾರದೆ ಶಿವನ ಪ್ರಮಥ ಗಣಗಳು ಮತ್ತು ಗುಹ್ಯಕರು ದಿಕ್ಕುಗಳಿಗೆ ಓಡಿಹೋದರು ಎಂಬಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಚತುರ್ಥ ಸ್ಕಂದದ 4ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.